ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು, ಆಲ್ರೆಡಿ ನಿಮ್ಮ ಹತ್ರ ಒಂದು ಐಡಿಯಾ ಇದೆ. ಸೊ ಐಡಿಯಾನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಆ ಐಡಿಯಾನ ಎಕ್ಸಿಕ್ಯೂಷನ್ ಯಾವ ರೀತಿ ಮಾಡಬೇಕು, ಆ ಐಡಿಯಾ ಜೊತೆಗೆ ಯಾವ ರೀತಿ ಕೋರ್ಸ್ ಟುಗೆದರ್ ಹನ್ ಮಾಡಬೇಕು. ನನ್ನ ಫಾರ್ ಎಕ್ಸಾಂಪಲ್ ಒಂದು ಸ್ಟಾರ್ಟಪ್ ಐಡಿಯಾ ಇದೆ. ಸೊ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು ಈ ಒಂದು ವಿಡಿಯೋನ ಖಂಡಿತ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಬೇಕು, ಯಾವ ರೀತಿ ಫಂಡ್ ರೈಸ್ ಮಾಡ್ಬೋದು, ಯಾವ ರೀತಿ ನಿಮ್ಮ ಒಂದು ಸ್ಟಾರ್ಟಪ್ ಐಡಿಯಾ ಅನ್ನೋದು ವ್ಯಾಲಿಡಾ ಇಲ್ವಾ ಅಂತ ತಿಳ್ಕೊಬೋದು, ಮತ್ತು ಎಷ್ಟು ಸ್ಕೋಪ್ ಇದೆ ನಿಮ್ಮ ಒಂದು ಸ್ಟಾರ್ಟಪ್ ಐಡಿಯಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದು 5 ಸ್ಟೆಪ್ಸ್ ಮುಖಾಂತರ. ಸೊ ಇದರಲ್ಲಿ ನೀವು ಈ ಒಂದು 5 ಸ್ಟೆಪ್ಸಲ್ಲೂ ನೀವು ಪಾಸ್ ಆಗಿದ್ದೀನಿ ಅಂದರೆ ಸೊ ಯುವರ್ ಸ್ಟಾರ್ಟಪ್ ಅಲ್ಟಿಮೇಟ್ ಇದೆ ಅಂತ ಅರ್ಥ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಕಿಶೋರ್. ವೆಲ್ಕಮ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಒಂದು ಸ್ಟೆಪ್ ಬಂದ್ಬಿಟ್ಟು ಐಡಿಯಾ ಜನರೇಷನ್. ನಿಮ್ಮ ಹತ್ರ ಐಡಿಯಾ ಇಲ್ಲ ಅಂದರೆ ನೀವು ಸರೌಂಡಿಂಗ್ಸಲ್ಲಿ ಇರುವಂತಹ ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಿ, ರಿಯಲಿ ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಗ ಮಾತ್ರ ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಅಥವಾ ನಿಮ್ಮ ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಅದನ್ನು ಒಂದು ಸ್ಟಾರ್ಟಪ್ ಅಂತ ಕರಿಬೇಕಾದ್ರೂ ನೀವು ಯಾವುದೋ ಒಂದು ರಿಯಲ್ ಕಸ್ಟಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನೀವು ಎಷ್ಟು ದೊಡ್ಡ ರಿಯಲ್ ಕಸ್ಟಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರೋ ಆ ಒಂದು ಸ್ಟಾರ್ಟಪ್ ವ್ಯಾಲ್ಯೂ ಅಥವಾ ಆ ಒಂದು ಸ್ಟಾರ್ಟಪ್ಗೆ ಇರುವಂತಹ ಒಂದು ಪ್ರಾಮುಖ್ಯತೆ ಅನ್ನೋದು ಅಷ್ಟು ದೊಡ್ಡದಾಗ್ತಾ ಇರುತ್ತೆ. ಅಥವಾ ಮಾನಿಟರಿ ಕನ್ಸಿಡರೇಷನ್ ತಗೊಂಡ್ರು ಸಹ ಯಾವುದೇ ಒಂದು ದೊಡ್ಡ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಿದೆ ಅಂದರೆ ಆ ಒಂದು ಪ್ರಾಬ್ಲಮ್ಗೆ ಸಿಗುವಂತಹ ರೆಮ್ಯುನರೇಷನ್ ಅಥವಾ ಒಂದು ರಿಸಲ್ಟ್ ಅಥವಾ ಒಂದು ದುಡ್ಡು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ನೀವು ಖಂಡಿತ ಈ ಒಂದು ಇಂತಹ ಪ್ರಾಬ್ಲಮ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಿಮ್ಮ ಹತ್ರ ಐಡಿಯಾ ಇದ್ದರೆ ಸೊ ಆ ಐಡಿಯಾ ಈ ಒಂದು ಕಸ್ಟಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಅದು ಬಿಸ್ನೆಸ್ ಮಾಡಬೇಕು ಅಂದರೆ ಖಂಡಿತ ಆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಸಸ್ಟೈನಬಿಲಿಟಿ ಇರೋದಿಲ್ಲ. ಸೊ ನೀವು ರಿಯಲ್ ಆಗಿ ಯಾವುದಾದ್ರೂ ಒಂದು ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಮಾತ್ರ ಅದನ್ನು ಸ್ಟಾರ್ಟಪ್ ಅಂತ ಕರೀಲಿಕ್ಕೂ ಅಥವಾ ಒಂದು ಇನೋವೇಟಿವ್ ಆಗಿ ಏನಾದರೂ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ. ಈ ಒಂದು ಐಡಿಯಾ ಜನರೇಷನ್ಗೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಾದ್ರೆ ರೆಡ್ ಬಸ್ಸು. ಏನಪ್ಪ ಈ ಒಂದು ರೆಡ್ ಬಸ್ ಸ್ಟೋರಿ ಅಂತ ಕೇಳಿ ಯಾವ ರೀತಿ ಒಂದು ರೆಡ್ ಬಸ್ನ ಸ್ಟಾರ್ಟಪ್ ಬಿಲ್ಡ್ ಆಯಿತು ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಆತ ರೆಡ್ ಬಸ್ನ ಫೌಂಡರ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರ್ತಾನೆ. ಆತನ ನೇಟಿವ್ ಬಂದ್ಬಿಟ್ಟು AP. ಸೊ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ ಅಥವಾ ಫೆಸ್ಟಿವಲ್ ಸೀಸನಲ್ಲಿ ಅಥವಾ ವೀಕೆಂಡ್ಸಲ್ಲಿ ಆತ ತನ್ನ ಫ್ಯಾಮಿಲಿ ನೋಡ್ಲಿಕ್ಕೆ ಹೋಗ್ತಿರ್ತಾನೆ. ಸೊ ಕೆಲವೊಂದು ಟೈಮಲ್ಲಿ ಏನಾಗೋದಂದರೆ ಬುಕ್ಸ್ ಅನ್ನೋದು ಟಿಕೆಟ್ಸ್ ಅನ್ನೋದು ಓವರ್ ಸೋಲ್ಡ್ ಆಗಿಬಿಟ್ಟು ಆತನಿಗೆ ಸೀಟ್ ಅನ್ನೋದು ಸಿಗ್ತಿರೋದಿಲ್ಲ. ಆತನ ಏಜೆಂಟು ಕೆಲವೊಂದು ಸರಿ ಈ ರೀತಿ ಓವರ್ ಸೋಲ್ಡ್ ಆಗಿದೆ, ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಈ ಕಾರಣದಿಂದ ಆತನಿಗೆ ಒಂದು ಐಡಿಯಾ ಬರುತ್ತೆ. ಯಾಕೆ ನಾವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಬುಕ್ಕಿಂಗ್ನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಆಥರೈಸ್ಡ್ ವೇ ಅಲ್ಲಿ ನಾವು ಮನೆಗೆ ಹೋಗ್ಬೋದು ಅಥವಾ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಇರುತ್ತೆ ಎವ್ರಿಥಿಂಗ್. ಈ ರೀತಿ ಮಾಡಿಬಿಟ್ರೆ ಸೊ ಎಲ್ಲರಿಗೂ ಉಪಯೋಗ ಆಗುತ್ತಲ್ವಾ. ನಾನೊಬ್ಬನೇ ಫೇಸ್ ಮಾಡ್ತಿಲ್ಲ, ಎಲ್ಲರೂ ಫೇಸ್ ಮಾಡ್ತಿದ್ದಾರೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಾವು ಬಿಸ್ನೆಸ್ನೂ ಸಹ ಡೆವಲಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ರೆಡ್ ಬಸ್ನ ಸ್ಟಾರ್ಟ್ ಮಾಡ್ತಾನೆ. ಆಗಿಂದ ನಾವು ನೋಡ್ಬೋದು ಏನೆಲ್ಲ ಅಪ್ಲಿಕೇಶನ್ಸ್ ಬರ್ತಿದೆ, ಎಲ್ಲ ಒಂದು ಅಪ್ಲಿಕೇಶನ್ಸಲ್ಲೂ ಸಹ ಈ ಒಂದು ಸಿಸ್ಟಮನ್ನು ಅಳವಡಿಸ್ತಿದ್ದಾರೆ. ಅಥವಾ ಒಂದು ಯಾವುದೋ ಒಂದು ನೀವು ಬ್ಯಾಂಕ್ ಅಪ್ಲಿಕೇಶನ್ ತೊಗೋಬೋದು, ಅದರಲ್ಲೂ ಸಹ ನೀವು ಟಿಕೆಟ್ ಬುಕ್ ಮಾಡ್ಕೋಬೋದು. ಆತನು ತೆಗೆದಂತಹ ಒಂದು ಇನೋವೇಟಿವ್ ಐಡಿಯಾನ ಈಗ ಎಲ್ಲರೂ ಯೂಸ್ ಮಾಡಿಕೊಂಡು ಅವರು ಒಂದು ಅಪ್ಲಿಕೇಶನ್ಸ್ನಲ್ಲಿ ಅವ್ರು ಬಿಲ್ಡ್ ಮಾಡ್ಕೊತಿದ್ದಾರೆ. ಸೊ ಈ ರೀತಿ ಐಡಿಯಾ ಅನ್ನೋದು ಇರಬೇಕು. ನಿಮ್ಮ ಒಂದು ಐಡಿಯಾ ಈ ರೀತಿ ಇದ್ದಾಗ ಮಾತ್ರ ಒಂದು ಗ್ರೇಟ್ ಸ್ಟಾರ್ಟಪ್ ಆಗಲಿಕ್ಕೆ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಇದು ಮೊದಲನೇ ಐಡಿಯಾ ಜನರೇಷನ್. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಒಂದು ಸ್ಟಾರ್ಟಪ್ ಬಿಸ್ನೆಸ್ಸಲ್ಲಿ ಅಥವಾ ನೀವೇನಾದರೂ ಒಂದು ಸ್ಟಾರ್ಟಪ್ನ ಐಡಿಯಾ ಇಟ್ಕೊಂಡಿದ್ದೀರಾ, ಈಗ ನೀವೇನು ಮಾಡಬೇಕು ಅಂದರೆ ಆ ಇಂಡಸ್ಟ್ರಿ ರಿಲೇಟೆಡ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಹೌದು, ಆ ಇಂಡಸ್ಟ್ರಿ ಎಷ್ಟು ದೊಡ್ಡದಿದೆ, ಆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಕಸ್ಟಮರ್ಸ್ ಫೇಸ್ ಮಾಡ್ತಿದ್ದಾರೆ, ಟ್ರೈ ಟು ಸಾಲ್ವ್ ಆಲ್ ದ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಕಸ್ಟಮರ್ಸ್ ಫೇಸಿಂಗ್. ಅಂದರೆ ನೀವೇನಾದರೂ ಒಂದು ಐಡಿಯಾ ಇಟ್ಕೊಂಡಿದ್ದೀರಾ, ಆ ಒಂದು ಐಡಿಯಾ ಜೊತೆಗೆ ಮಾರ್ಕೆಟಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಈಗ ಪೇಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಅಂದರೆ ಲಾಸ್ಟ್ ಒಂದು ಐಡಿಯಾ ಜನರೇಷನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ, ರೆಡ್ ಬಸ್ನಲ್ಲಿ ಬರೀ ಒಂದು ಪ್ರಯಾಣಿಕರು ಆ ರೀತಿ ಟಿಕೆಟ್ ಕ್ಯಾನ್ಸಲ್ ಆಗೋ ಮುಖಾಂತರನೇ ಅಲ್ಲ, ಪೇಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದು. ಸೊ ಅದೇ ರೀತಿ ನೀವು ಒಂದು ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಏನಪ್ಪ ಅಂದರೆ ಕಸ್ಟಮರ್ ಏನೆಲ್ಲ ಪ್ರಾಬ್ಲಮ್ಸ್, ಮೇಜರ್ ಪ್ರಾಬ್ಲಮ್ ಜೊತೆಗೆ ಇನ್ನೆಲ್ಲ ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅಂದರೆ ಆಗ ನೀವು ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ಮಾತ್ರ ಆ ಒಂದು ಪ್ರಾಬ್ಲಮ್ಸ್ನ ತಿಳಿಯುತ್ತೆ. ಟ್ರೈ ಟು ಸಾಲ್ವ್ ಆಲ್ ದ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್. ದಟ್ಟು ಗ್ರೇಟ್ ಪ್ರಾಬ್ಲಮ್ ಒಂದು ಇರಬೇಕು. ಆ ಗ್ರೇಟ್ ಪ್ರಾಬ್ಲಮ್ಸ್ ಸರೌಂಡಿಂಗ್ಸಲ್ಲೂ ಸಹ ಕೆಲವೊಂದು ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲವೂ ಸಾಲ್ವ್ ಮಾಡಬೇಕು. ನಾನೀಗ ಆಲ್ರೆಡಿ ರೆಡ್ ಬಸ್ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ರೀತಿ ಎಲ್ಲ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಆಗ ನಿಮ್ಮ ಒಂದು ಸ್ಟಾರ್ಟಪ್ ಅನ್ನೋದು ಒಂದು ರೇಂಜ್ಗೆ ಗ್ರೋ ಆಗುತ್ತೆ. ಮೂರನೇ ಸ್ಟೆಪ್ ಬಂದ್ಬಿಟ್ಟು MVP, ಮಿನಿಮಮ್ ಅವೈಲೇಬಲ್ ಪ್ರಾಡಕ್ಟ್. ನೀವು ಯಾವುದಾದ್ರೂ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀರಿ ಅಂದರೆ ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ರಿ, ಆಲ್ರೆಡಿ ನಿಮ್ಮ ಹತ್ರ ಐಡಿಯಾ ಇದೆ, ನೀವು ಮಾರ್ಕೆಟ್ ರಿಸರ್ಚ್ ಮಾಡಿದ್ದೀರಾ. ಸೊ ಇವಾಗ ಇದುವರೆಗೂ ನಿಮ್ಗೆ ಯಾವುದೇ ರೀತಿಯಾದಂಥ ₹1 ಖರ್ಚಾಗಿರಲ್ಲ. ಸೊ ನೀವು
ಇಲ್ಲಿವರೆಗೂ ಸಹ ಯಾವುದೇ ರೀತಿ ₹1 ಖರ್ಚು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈ MVP-ಯಲ್ಲಿ ಒಂದು ಸ್ಮಾಲ್ ಅಮೌಂಟ್ನ ಖರ್ಚು ಮಾಡಿಬಿಟ್ಟು ನೀವು ಮಿನಿಮಮ್ ಅವೈಲೇಬಲ್ ಪ್ರಾಡಕ್ಟ್ ನಿಮ್ಮ ಕಸ್ಟಮರ್ಸ್ಗೆ ತಲುಪಿಸ್ಕೊಡಿ. ಅಥವಾ ನಿಮ್ದು ಏನೋ ಒಂದು ಸರ್ವಿಸ್ ಇರುತ್ತೆ, ಏನೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನು ನೀವು ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಮುಖಾಂತರ ಸಣ್ಣ ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಕಸ್ಟಮರ್ಸ್ಗೆ ತಿಳಿಸ್ಕೊಡಿ. ಅವರು ಅದರ ಮುಖಾಂತರ ಪೇಮೆಂಟ್ಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರಲಿ. ಒಂದು ಓವರ್ ಎ ಪೀರಿಯಡ್ ಆಫ್ 2 to 3 ಮಂತ್ಸ್ ಒಳಗಡೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಪ್ರಾಬ್ಲಮ್ ಎಲ್ಲಿದೆ, ಅಥವಾ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಅಥವಾ ನಿಮ್ಮ ಒಂದು ಸ್ಟಾರ್ಟಪ್ನಲ್ಲಿ ನಿಮ್ಮ ಒಂದು ಐಡಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದನ್ನು ನಾವು ಈ ಒಂದು MVP ಮುಖಾಂತರ ತಿಳ್ಕೊಬೋದು. ಸೊ ಏನೆಲ್ಲ ಆ್ಯಡ್ ಆನ್ಸ್ ಮಾಡ್ಬೋದು, ಏನೆಲ್ಲ ಕಸ್ಟಮರ್ಗೆ ಬೆಸ್ಟ್ ಕೊಡ್ಬೋದು ಅನ್ನೋದು ಈ ಒಂದು MVP ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ನಿಮಗೆ ಕಸ್ಟಮರ್ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಿದ್ದಾರೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ. ಇನಿಷಿಯಲ್ ಸ್ಟೇಜಲ್ಲೇ ಗೊತ್ತಾದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಈ ಸ್ಟಾರ್ಟಪ್ ಐಡಿಯಾ ಏನಿದೆ ಅದಕ್ಕೆ ನಿಮಗೆ ಒಂದು ಫುಲ್ ಕೈಂಡ್ ಆಫ್ ಪಿಕ್ಚರ್ ಸಿಗುತ್ತೆ. ನಿಮಗೆ ಏನೆಲ್ಲ ಪ್ರಾಬ್ಲಮ್ ಕಸ್ಟಮರ್ ಫೇಸ್ ಮಾಡ್ತಿದ್ದಾರೆ, ನಾವು ಯಾವ ರೀತಿ ಬೆಟರ್ಮೆಂಟ್ ಮಾಡ್ಬೋದು ಅನ್ನೋದು ಈ ಒಂದು ಮಿನಿಮಮ್ ಅವೈಲೇಬಲ್ ಪ್ರಾಡಕ್ಟ್ ನೀವು ಕಸ್ಟಮರ್ಸ್ಗೆ ಬಿಟ್ಟಾಗ ಅದು ಕ್ಲಾರಿಟಿ ಅನ್ನೋದು ನಿಮ್ಮ ಒಂದು ಅಥವಾ ಯಾರೆಲ್ಲ ಐಡಿಯಾ ಜನರೇಷನ್ ಮಾಡಿದ್ದೀರಾ, ಯಾರೆಲ್ಲ ಮಾರ್ಕೆಟ್ ರಿಸರ್ಚ್ ಮಾಡಿ ಒಂದು ಐಡಿಯಾ ಜನರೇಷನ್ ಮಾಡಿ ಇಟ್ಕೊಂಡಿದ್ದೀರಾ, ನಾನೊಂದು ದೊಡ್ಡ ಸ್ಟಾರ್ಟಪ್ನ ಮಾಡಬೇಕು ಅಂತಂದರೆ ಅವರಿಗೆ ಇದಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ನಾನು ಎಕ್ಸಾಂಪಲ್ ನಾನೇ ತಗೊಳ್ತೀನಿ. ನಾನು ಯಾವುದೋ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿದ್ದೀನಿ. ಅದನ್ನು ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಕಸ್ಟಮರ್ಸ್ ಮೇಲೆ ಒಂದು 15 to 20 ಕಸ್ಟಮರ್ಸ್ ಮೇಲೆ ಆ ಒಂದು MVP-ನ ಪ್ರಾಕ್ಟಿಕಲ್ ಆಗಿ ನಾನು ಟ್ರೈ ಮಾಡಿದೆ. ಸೊ ಅಲ್ಲಿ ನನಗೆ ಏನು ಗೊತ್ತಾಯ್ತು ಅಂದರೆ ಆ ಒಂದು ವೆಬ್ಸೈಟ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಆ ಒಂದು ವೆಬ್ಸೈಟ್ನಲ್ಲಿ ಏನೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದೆ, ಏನೆಲ್ಲ ಪೇಮೆಂಟ್ ಇಶ್ಯೂಸ್ ತಪ್ಪಿದೆ, ಮತ್ತು ಯಾವ ರೀತಿ ನಾನು ಅದನ್ನು ರೀಸಾಲ್ವ್ ಮಾಡ್ಬೋದು, ಅವರ ಫೀಡ್ಬ್ಯಾಕ್ ಯಾವ ರೀತಿ ವಿಜುವಲೈಸೇಷನ್ ಹೆಂಗಿರ್ಬೋದು, ಇದೆಲ್ಲ ನನಗೆ ತಿಳಿಯುತ್ತೆ. ಸೊ ಆ ರೀತಿ MVP-ನ ನೀವು ಬಿಲ್ಡ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನೆಲ್ಲ ಫೇಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಇದು MVP ಬಗ್ಗೆ. ಒಂದು ಪಾಯಿಂಟ್ ಏನಪ್ಪ ಅಂದರೆ ಮಾಡಿಫಿಕೇಷನ್. ಹೌದು, ಈಗ ನಾನೇನೆಲ್ಲ ಹೇಳಿದೆ MVP-ಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ನೀವು ಮಾಡಿಫಿಕೇಷನ್ ಮಾಡ್ಬೋದು. ಒಬ್ಬ ಮೆಂಟರ್ನ ತಗೊಳ್ಳಿ, ನಿಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಇರುವಂಥ ಬೆಸ್ಟ್ ಮೆಂಟರ್ನ ತಗೊಳ್ಳಿ. ಯಾರೇ ಆಗಿರಲಿ, ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡೋ ನಾನೇ ಮಾಡ್ಬಿಡ್ತೀನಿ, ನಾನೇ ಎಲ್ಲ ಮಾಡ್ಬೋದು ಇಫ್ ಯು ಆರ್ ಕೇಪಬಲ್. ನಿಮ್ಗೆ ಏನಾದರೂ ಒಂದು ಚೂರು ಎಲ್ಲಾದರೂ ಸ್ಟ್ರಕ್ ಆಯಿತು ನಿಮಗೆ ಅಂತಂದರೆ, ಸೊ ನೀವು ಒಬ್ಬ ಮೆಂಟರ್ನ ಪಿಕ್ ಮಾಡಿ. ಅವರು ಇಂಡಸ್ಟ್ರಿ ಎಕ್ಸ್ಪರ್ಟ್ ಆಗಿರಬೇಕು. ಇಂಡಸ್ಟ್ರಿ ಎಕ್ಸ್ಪರ್ಟ್ ಅಂದರೆ ಸೊ ಆ ಒಂದು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಅವ್ರಿಗಿರಬೇಕು, ಅವ್ರಿಗೆ ಬಿಸ್ನೆಸ್ ಮಾಡಿರುವಂಥ ಒಂದು ಅನುಭವ ಇರಬೇಕು. ಅಂಥವ್ರನ್ನ ನೀವು ಮೆಂಟರಾಗಿ ಪಿಕ್ ಮಾಡಿಕೊಂಡು ಅವರ ಮುಖಾಂತರ ನೀವು ಏನೆಲ್ಲ ಮಾಡಿಫಿಕೇಷನ್ಸ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಪ್ರಾಡಕ್ಟ್ನ ಡಿಸೈನ್ ಮಾಡೋದು ಮಾತ್ರ ಗೊತ್ತಿರುತ್ತೆ. ನನಗೆ ಕಂಪನಿ ಇನ್ಕಾರ್ಪೊರೇಷನ್ ಅಥವಾ ಬೇರೆ ಯಾವುದೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ನೇಮು ಇಡೋದಾಗಿರಲಿ ಅಥವಾ ಡಿಸೈನ್ ಆಗಿರಲಿ, ಅದಕ್ಕೆ ಕಲರಿಂಗ್ ಆಗಿರಲಿ, ಏನೆಲ್ಲ ಕಂಪನಿ ಅಂದಮೇಲೆ ಸ್ಟಾರ್ಟಪ್ ಅಂದಮೇಲೆ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ಅದೆಲ್ಲ ನಮಗೆ ಒಂದು ಸ್ವಲ್ಪ ಐಡಿಯಾ ಇರೋದಿಲ್ಲ. ನಾವು ಮೇಜರಾಗಿ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಸರ್ವಿಸ್ನ ಯಾವ ರೀತಿ ಕಸ್ಟಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀವಿ ಅಂತ ನೋಡಬೇಕು. ರಿಮೈನಿಂಗ್ ಎಲ್ಲ ಒಬ್ಬ ಮೆಂಟರ್ನ ತಗೊಂಡು ಯಾವ ರೀತಿ ಮಾಡಬೇಕು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಈ ಒಂದು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂತಹ ಒಬ್ಬ ಮೆಂಟರ್ನ ತಗೊಂಡು ನಾವು ಅವರ ಒಂದು ಹಾದಿಯಲ್ಲಿ ನಡೆಯಬೇಕು. ಸೊ ಇದು 4ನೇ ಸ್ಟೆಪ್. ನಿಮ್ಮ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಮಾರ್ಕೆಟ್ ರಿಸರ್ಚ್ ಮಾಡಿದ್ರೆ, MVP-ನೂ ಲಾಂಚ್ ಮಾಡಿ, ನಿಮ್ಮೆಲ್ಲ ಪ್ರಾಡಕ್ಟ್ನಲ್ಲಿ ಇರುವಂಥ ಡಿಫೆಕ್ಟ್ಸ್ನ ಫೈಂಡ್ ಔಟ್ ಮಾಡಿದ್ರೆ, ಅದಕ್ಕೂ ನಿಮ್ಮ ಒಂದು ಎಲ್ಲ ಇನ್ಪುಟ್ಸ್ನ ಮೆಂಟರ್ ಮುಖಾಂತರ ತಗೊಂಡು ನೀವು ಅದನ್ನು ರೆಡಿ ಮಾಡಿದ್ರೆ, ಈಗ ಬಂದಿರೋದು ಎಕ್ಸ್ಪ್ಯಾನ್ಷನ್. ಹೌದು, ಈ ಸ್ಟೇಜ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಬರೋದು ಲಾಸ್ಟ್ ಫೈನಲ್ ಸ್ಟೇಜ್ ಎಕ್ಸ್ಪ್ಯಾನ್ಷನ್. ನೀವು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಯಾವೆಲ್ಲ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ ಅಂತ ಮಾರ್ಕೆಟ್ ರಿಸರ್ಚಲ್ಲಿ ಐಡಿಯಾ ಬಂದಿರುತ್ತೆ. ಇದರ ಮುಖಾಂತರ ನೀವು ಒಂದು ಪ್ರಾಡಕ್ಟ್ನ ಎಂಟೈರ್ ಮಾರ್ಕೆಟ್ಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇದರಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ದೇರ್ ಆರ್ ಸಮ್ ಮನಿ ಲಿಜಿಲಿಟೀಸ್ ಇಶ್ಯೂಸ್ ಬರುತ್ತೆ. ನಿಮ್ಗೆ ಏನಾದರೂ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇಲ್ಲೇ ನಮಗೆ ಬೇಕಾಗೋದು. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಇದುವರೆಗೂ ಐಡಿಯಾಗೆ. ಈ ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ನಿಮಗೆ ಎಕ್ಸ್ಪ್ಯಾನ್ಡ್ ಮಾಡಬೇಕಾದ್ರೆ ಫಂಡ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇದ್ದರೆ ಅದನ್ನೇ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಕಂಪನಿನ ಬಿಲ್ಡ್ ಮಾಡ್ಬೋದು. ಸೊ ಅದೆಲ್ಲ ಪರ್ಸೆಂಟೇಜ್ ಶೇರ್ಸ್ ಅಥವಾ ಏನೆಲ್ಲ ಇದೆ ಅದು ನಿಮ್ಮ ಹತ್ರನೇ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ದುಡ್ಡಿಲ್ಲ ಅಥವಾ ಬೇರೆ ನಾವು ಫಂಡಿಂಗ್ ನೋಡ್ತಿದ್ವಿ, ಇನ್ವೆಸ್ಟರ್ಸ್ನ ನೋಡ್ತಿದ್ವಿ ಅಂದರೆ, ಸೊ ನೀವು ಫಂಡಿಂಗ್ಗೆ ಹೋಗ್ಬೋದು. ಪ್ರೀಸೀಡಿಂಗ್ ಫಂಡಿಂಗ್ಸ್ ಇರುತ್ತೆ, ಕೆಲವೊಂದು ಫಂಡಿಂಗ್ ಏಜೆನ್ಸೀಸ್ ಇರುತ್ತೆ. ಸೊ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ ಮತ್ತು ಕೆಲವರು ಇಂಡಿವಿಜುವಲ್ ಪ್ರೈವೇಟ್ ಕ್ಯಾಪಿಟಲಿಸ್ಟ್ಸು ಇರ್ತಾರೆ. ಸೊ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಫಂಡಿಂಗ್ ಕೇಳಿ ನೀವು ನಿಮ್ಮ ಒಂದು ಬಿಸ್ನೆಸ್ ಐಡಿಯಾನ ಅವ್ರಿಗೆ ತಿಳಿಸ್ಕೊಟ್ಟು ನಿಮ್ಮ ಬಿಸ್ನೆಸ್ ಸೈಕಲ್ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಇದು ಇಷ್ಟು ನಂಬರ್ಸ್ ಇದೆ, ಇಷ್ಟೊಂದು ಬೆನಿಫಿಟ್ ಇದೆ, ಸೊ ಇಷ್ಟೊಂದು ವ್ಯಾಲ್ಯುವೇಷನ್ಸ್ ಇದೆ ನಮ್ಮ ಒಂದು ಕಂಪನಿ ಅಂತ ಹೇಳ್ಬಿಟ್ಟು ನೀವು ಫಂಡನ್ನು ರೈಸ್ ಮಾಡ್ಬೋದು. ಈ ಫಂಡನ್ನು ರೈಸ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಐಡಿಯಾನ ಎಂಟೈರ್ ಮಾರ್ಕೆಟ್ಗೆ ಲಾಂಚ್ ಮಾಡೋದು. ಎಂಟೈರ್ ಪ್ಯಾನ್ ಇಂಡಿಯಾ
ಅಥವಾ ಪ್ಯಾನ್ ವರ್ಲ್ಡ್ ಬಿಸ್ನೆಸ್ನ ನೀವು ಮಾಡ್ಬೋದು. ಸೊ ಇದು ಈ ಒಂದು 5 ಸ್ಟೆಪ್ಸು ಸ್ಟಾರ್ಟಪ್ಪಲ್ಲಿ, ಯಾವುದೇ ಸ್ಟಾರ್ಟಪ್ಪಲ್ಲಿ ಎಲ್ಲರೂ ಫಾಲೋ ಮಾಡೋದು ಈ ಒಂದು 5 ಸ್ಟೆಪ್ಸು ಮೇಜರಾಗಿ. ಇದು ನಾನು ಯಾವುದೇ ರೀತಿಯಾದಂಥ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನಿಮ್ಗೆ ಕೊಟ್ಟಿಲ್ಲ, ಇಲ್ಲಿ ಬರೀ ನಿಮಗೆ ಥಿಯರಿಟಿಕಲ್ ಎಕ್ಸ್ಪೋಜರ್ ಕೊಟ್ಟಿದ್ದೀನಿ. ಥಿಯರಿಟಿಕಲಿ ಹಿಂಗಿರುತ್ತೆ ಅಂತ ಹೇಳಿರ್ತೀನಿ. ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು, ಯಾವ ರೀತಿ ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು, ಯಾವ ರೀತಿ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು, ಯಾವ ರೀತಿ ಒಂದು MVP ಬಿಲ್ಡ್ ಮಾಡಬೇಕು, ಯಾವ ರೀತಿ ಫಂಡ್ ರೈಸಿಂಗ್ನ ಮಾಡಬೇಕು, ಯಾವ ರೀತಿ ನೆಟ್ವರ್ಕಿಂಗ್ನ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಮೆಂಟರ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿ ನಮ್ಮ ಮೆಂಟರ್ ಜೊತೆಗೆ ಕನ್ವರ್ಜೇಷನ್ ಮಾಡಿ ಒಳ್ಳೆ ಇನ್ಪುಟ್ಸ್ನ ತಗೋಬೇಕು ಅನ್ನೋದು ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಮತ್ತು ಈ ಒಂದು ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಈ ಒಂದು ಏನಾದರೂ ನಿಮ್ಗೆ ಏನು ಅನಿಸುತ್ತೋ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾದಂಥ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ. ಇದುವರೆಗೆ ಜೈ ಹಿಂದ್, ಜೈ ಕರ್ನಾಟಕ.